ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್ಸ್. ಇವರನ್ನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಅಪ್ಡೇಟ್ಸ್ ಗಳೆಲ್ಲ ಬಂದ್ಬಿಟ್ಟಿದಾವೆ. ರವಿಚಂದ್ರನ್ ಅವ್ರದ್ದು ಪ್ರೇಮಲೋಕ 2 ಬರ್ತಾ ಇದೆ. ಬೈರತಿ ರಣಗಲ್ ಸಿನಿಮಾ ರಿಲೀಸ್ ಡೇಟ್ ಫಿಕ್ಸ್ ಆಯ್ತು. ತಮಿಳ್ ಆಕ್ಟರ್ ಅಜಿತ್ ಗೆ ಬ್ರೈನ್ ಟ್ಯೂಮರ್. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಕೇಳಿದಾವೆ. ಎಲ್ಲ ಮೂವಿ ಅಪ್ಡೇಟ್ಗೋಸ್ಕರ ವಿಡಿಯೋನ ಎಂಡವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಯಾವಾಗಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬಂದ್ಬಿಡ್ತೀನಿ. ರಂಗಣ್ಣ ರಘುವರ ಶಾಕಾಹಾರಿ ಸಿನಿಮಾ ನಾನೀಗ ವಿಡಿಯೋ ಮಾಡ್ತಾ ಇರೋ ಟೈಮ್ಗೆ ಕರೆಕ್ಟ್ ಆಗಿ 6.2 crore ನ ಕಲೆಕ್ಷನ್ ಮಾಡ್ಬಿಟ್ಟಿದೆ. ಈ ವಾರ ರಿಲೀಸ್ ಆಗಿರೋ ಕರ್ನಾಟಕ ದಮನಕ ಜೋಗ್ 101 ಬ್ಲಿಂಕ್ ಈ ಮೂವಿ ಕಲೆಕ್ಷನ್ ಅಪ್ಡೇಟ್ ಇನ್ನೂ ಬಂದಿಲ್ಲ. ಆದಷ್ಟು ಬೇಗ ಕಲೆಕ್ಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮೊದಲನೇ ಅಪ್ಡೇಟ್ ಕಡೆ ಬಂದ್ಬಿಡ್ತೀನಿ. ಶರಣ್ ಅವರು ಆಕ್ಟ್ ಮಾಡ್ತಾರೋ ಅಂತ ಅವತಾರ ಪುರುಷ ಚಾಪ್ಟರ್ 2 ರಿಲೀಸ್ ಡೇಟ್ ಕನ್ಫರ್ಮ್ ಆಗೋಯ್ತು. ಮಾರ್ಚ್ 22ಕ್ಕೆ ಅಫಿಷಿಯಲ್ ಆಗಿ ರಿಲೀಸ್ ಮಾಡ್ತಾ ಇದೀವಿ ಅಂತ ಪೋಸ್ಟರ್ ಜೊತೆ ರಿವೀಲ್ ಮಾಡಿದ್ದಾರೆ. ಅದೇ ಮೊದಲೇ ಹೇಳಿದಾಗೆ ಅದೇ ಟೈಮಲ್ಲಿ IPL ಕೂಡ ಬೀಳ್ತಾ ಇದೆ. ಎಲ್ಲರ ಗಮನ ಆ ಕಡೆ ಹೋಗುತ್ತೆ. ಬಟ್ ಇದು ಸಿನಿಮಾ ಆ ಟೈಮಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಅದು ಅಲ್ಲದೆ ಶರಣ್ ಅವ್ರದೇ ಇನ್ನೂ ಒಂದು ಸಿನಿಮಾ ಬರ್ತಾ ಇದೆ, ಚೂಮಂತರ್ ಅಂತ ಟೀಸರ್ ಬಿಟ್ಟಿದ್ದಾರೆ, ನೋಡ್ಬೋದಲ್ಲ. ಇನ್ನು ಈ ಸಿನಿಮಾನು ಕೂಡ ರಿಲೀಸ್ ಡೇಟ್ ಕನ್ಫರ್ಮ್ ಮಾಡಿದ್ದಾರೆ. ಏಪ್ರಿಲ್ 5ನೇ ತಾರೀಕು ಈ ಸಿನಿಮಾ ಅಫಿಷಿಯಲ್ ಆಗಿ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ. ಪೋಸ್ಟರ್ ಜೊತೆ ಬಿಟ್ಟಿದ್ದಾರೆ, ಇದನ್ನು ಕೂಡ ನೋಡ್ಕೊಂಡ್ಬಿಡಿ. ಇನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಪ್ರೇಮಲೋಕ ಚಾಪ್ಟರ್ 2 ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಮಾರ್ಚ್ 30ನೇ ತಾರೀಕು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಎಲ್ಲಾ ತಯಾರಿನೂ ರವಿಚಂದ್ರನ್ ಸರ್ ಮಾಡ್ಕೋತಾ ಇದಾರಂತೆ. ಈ ಸಿನಿಮಾದಲ್ಲಿ ಅವ್ರ ಮಕ್ಕಳ ಜೊತೆಗೆ ಇವರು ತಂದೆಯಾಗಿ ಕಾಣಿಸ್ಕೋತಾರಂತೆ. ಟೋಟಲ್ ಆಗಿ ಈ ಸಿನಿಮಾದಲ್ಲಿ 20 ರಿಂದ 25 ಸಾಂಗ್ ಇರುತ್ತೆ ಅಂತಾನು ಕೂಡ ಇಂಟ್ ಕೊಟ್ಟಿದ್ದಾರೆ. ಏನಾಗುತ್ತೋ. ಅದಲ್ದೇನೆ ಪರವಶ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಇದರಲ್ಲಿ ರವಿಚಂದ್ರನ್ ಆಗಿನೇ ರಾಘವೇಂದ್ರ ರಾಜ್ಕುಮಾರ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡ್ರೆ ಫಿಮೇಲ್ ಆಕ್ಟರ್ ಸೋನಾಲ್ ಅವ್ರು ಕಾಣಿಸ್ಕೊತಾ ಇದಾರೆ. ಇವರು ಮಗಳ ಕಾಣಿಸ್ಕೋಬಹುದು ಅಂತ ಅನ್ಕೋತೀನಿ. ಹೀರೋಯಿನ್ ಆದ್ರೆ ಇವ್ರಿಬ್ರಿಗೂ ಸೆಟ್ ಆಗಲ್ಲ. ಲೂಸ್ ಮಾದ ಯೋಗಿ ಅವರ ರೋಜಿ ಸಿನಿಮಾ ಬರ್ತಾ ಇರೋದು ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಪೋಸ್ಟರ್ ಗಳನ್ನೆಲ್ಲ ನೋಡಿರ್ತೀರಾ. ಇನ್ನು ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ರಿವೀಲ್ ಮಾಡಿದ್ದಾರೆ. ವರಟ ಸಿನಿಮಾದ ಪ್ರಶಾಂತ್ ಅವರು ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಅಫಿಷಿಯಲ್ ಆಗಿ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ, ನೋಡ್ಕೊಂಡ್ಬಿಡಿ. ಇನ್ನು ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ ಶೂಟಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗೋಯ್ತು. ಜೊತೆಗೆ ಶೂಟಿಂಗ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಲೈಟ್ ಆಗಿ ಫ್ಲೈಟ್ ಹೋಗ್ಬಿಟ್ಟು ಎಲ್ಲಗೋ ಡಿಕ್ಕಿ ಹೊಡೆದು ಬಿಡ್ತಿತ್ತಂತೆ. ಸೊ ಅದನ್ನ ಪಾರ್ ಮಾಡ್ಕೊಂಡು ಬಂದಿದ್ದಾರೆ. ಏನೋ ದೇವ್ರು ಒಳ್ಳೇದ್ ಮಾಡಿ. ಸೊ ಆದಷ್ಟು ಬೇಗ ಈ ಸಿನಿಮಾದ ಅಫಿಷಿಯಲ್ ಟ್ರೈಲರ್ ಬರುತ್ತೆ ಮಾರ್ಚ್ ಒಳಗಡೆ. ಕಾಯ್ತಾ ಇರಿ. ಇನ್ನ ರಾಮ್ ಚರಣ್ 16ನೇ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಕಾಣಿಸ್ಕೋತಾರೆ ಅಂತ ಅವಾಗಿಂದೊಂದು ನ್ಯೂಸ್ ಬರ್ತಾ ಇತ್ತಲ್ಲ. ಇನ್ನು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಜಾನ್ವಿ ಕಪೂರ್ ಅವರು ಕಾಣಿಸ್ಕೋತಾರಂತೆ. ಇದು ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ. ಬಟ್ ಈ ಸಿನಿಮಾ ಆಗೋದು ಮಾತ್ರ ಕನ್ಫರ್ಮ್. ಇನ್ನು ಶಿವಣ್ಣ ಅವ್ರದ್ದು ಬೈರತಿ ರಣಗಲ್ ಸಿನಿಮಾದ ರಿಲೀಸ್ ಡೇಟು ಕೂಡ ಕನ್ಫರ್ಮ್ ಆಗೋಯ್ತು. ಆಗಸ್ಟ್ 15ನೇ ತಾರೀಕಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಇದನ್ನ ಅಫಿಷಿಯಲ್ ಪೋಸ್ಟರ್ ಜೊತೆಗೆ ಬಿಟ್ಟಿದ್ದಾರೆ. ಅದಲ್ಲದೆ ಈ ಸಿನಿಮಾದಲ್ಲಿ ಶ್ರೀ ಮುರಳಿ ಅವರು ಕೂಡ ಕಾಣಿಸ್ಕೋತಾರಂತೆ ಕ್ಯಾಮಿಯೋ ಆಗಿ. ಇನ್ನು ಈ ಸಿನಿಮಾದ ಶೂಟಿಂಗ್ 50% ಕಂಪ್ಲೀಟ್ ಆಗಿದೆ ಅಂತ ಮಾಹಿತಿನೂ ಕೂಡ ಬರ್ತಾ ಇದೆ ಸೈಡ್ ಅಲ್ಲಿ. ಇನ್ನು ಪ್ರಭಾಸ್ ಅವ್ರದ್ದು ಕಲ್ಕಿ 2898 AD ಸಿನಿಮಾ ಬರ್ತಾ ಇದೆಯಲ್ಲ. ಇನ್ನು ಈ ಸಿನಿಮಾದಲ್ಲಿ ಅವರು ಭೈರವ ಅನ್ನೋ ಒಂದು ಹೆಸರಲ್ಲಿ ಕಾಣಿಸ್ಕೋತಾರೆ. ಅಫಿಷಿಯಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸಿರೋ ಅಂತ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ, ನೋಡ್ಕೋಬಹುದು. ಇನ್ನು ತಮಿಳ್ ಆಕ್ಟರ್ ಅಜಿತ್ ಸರ್ ಅವರು ಅಡ್ಮಿಟ್ ಆಗಿರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಅಲ್ಲ. ಏನಕ್ಕೆ ಅಂತ ಇದುವರೆಗೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈಗ ಅವರ PA ರಿವೀಲ್ ಮಾಡ್ಬಿಟ್ಟಿದ್ದಾರೆ ಅವ್ರಿಗೆ ಬ್ರೈನ್ ಟ್ಯೂಮರ್ ಕಾಯಿಲೆ ಇದೆ ಅಂತ. ಫಾರಿನ್ ಕಂಟ್ರಿಯಿಂದ ಡಾಕ್ಟರ್ ಗಳೆಲ್ಲ ಬಂದು ಸರ್ಜರಿ ಮಾಡೋದಕ್ಕೆ ತಯಾರಿ ಮಾಡ್ಕೋತಾ ಇದಾರಂತೆ. ಒಳ್ಳೇದಾಗ್ಲಿ. ಇನ್ನು ಈ ವಾರದ ಹಾಟ್ ನ್ಯೂಸ್ ಏನ್ ಗೊತ್ತಾ? ಅಲ್ಲು ಅರ್ಜುನ್ ಅವ್ರ ಪುಷ್ಪ ಸಿನಿಮಾದಲ್ಲಿ ಸಮಂತ್ ಅವರು ಐಟಮ್ ಸಾಂಗ್ ಮಾಡ್ಬಿಟ್ಟು ಫುಲ್ ವೈರಲ್ ಆಗಿತ್ತಲ್ಲ. ಇದೇ ರೀತಿ ಚಾಪ್ಟರ್ 2 ನಲ್ಲೂ ಕೂಡ ಒಂದು ಐಟಮ್ ಸಾಂಗ್ ನ ಮಾಡ್ಬೇಕು ಅಂತ ಟೀಮ್ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಶ್ರೀಲೀಲಾ ಅವ್ರಿಗೆ ಕಾಲ್ ಸೀಟ್ ಕೊಟ್ಟಿದ್ರಂತೆ. ಸೊ ಅದನ್ನ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ. ನಾನು ಈ ತರ ಐಟಮ್ ಸಾಂಗ್ ಎಲ್ಲ ಮಾಡಲ್ಲ. ಪುಷ್ಪ 2 ನಲ್ಲಿ ಐಟಮ್ ಸಾಂಗ್ ನ ಶ್ರೀಲೀಲಾ ಅವರು ರಿಜೆಕ್ಟ್ ಮಾಡ್ಬಿಟ್ರು. ಇನ್ನ ಕಿಚ್ಚ ಸುದೀಪ್ ಅವರು ಮೊನ್ನೆ ಅಷ್ಟೇ ಟ್ವಿಟ್ಟರ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ ಮ್ಯಾಕ್ಸ್ ಸಿನಿಮಾ ಕಡೆಯಿಂದ. ಮೂವಿ ಟೀಮ್ ಅಲ್ಲಿ ಯಾವ್ದೋ ಒಂದು ದೊಡ್ಡ ಸೀನ್ ನ ಶೂಟ್ ಮಾಡಿದೀವಿ. ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ ಈ ರೀತಿ ಒಂದು ಶೂಟಿಂಗ್ ನಡೀತಾ ಇರೋದಕ್ಕೆ. ಎಲ್ಲರೂ ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ. ಆದಷ್ಟು ಬೇಗ ಒಂದು ಸಣ್ಣ ಅಪ್ಡೇಟ್ ಕಡೆ ಬರ್ತೀನಿ ಕೂಡ ಅಂತಾನು ಹಿಂಟ್ ಕೊಟ್ಟಿದ್ದಾರೆ. ಸೊ ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.